ಹುಬ್ಬಳ್ಳಿಯಲ್ಲಿ 200ರಿಂದ 300 ಜನ ಮತದಾರರ ಹೆಸರುಗಳೇ ಡಿಲೀಟ್ ಆಗಿಬಿಟ್ಟಿದೆ. ಲಿಸ್ಟ್ನಲ್ಲಿ ಹೆಸರು ಇಲ್ಲದೆ ಇದ್ದಕ್ಕೆ ಮತದಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತಗಟ್ಟೆ ಎದುರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಮತದಾರರು. ಪೆಂಡಾರಗಲ್ಲಿ ಸರ್ಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. 200ರಿಂದ 300 ಜನ ಮತದಾರರ ಹೆಸರುಗಳೇ ಡಿಲೀಟ್ ಆಗುತ್ತೆ ಅಂದ್ರೆ ಇನ್ನೇನ್ರಿ ಮಾಡ್ತಾರೆ? ಲಿಸ್ಟ್ನಲ್ಲಿ ಹೆಸರೇ ಇಲ್ಲ. ಆ ಕಾರಣಕ್ಕಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮತದಾರರು. ಅಲ್ಲ, ನಮ್ಮ ಹೆಸರು ಇಲ್ಲ ಅಂದ್ರೆ ಅದು ಹೆಂಗೆ, ಯಾವ ಕಾರಣಕ್ಕಿಲ್ಲ, ಹೇಗೆ ಮಿಸ್ ಆಯ್ತು ಗೊತ್ತಾಗ್ಬೇಕಲ್ವಾ? ಆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪಟ್ಟಿಯಲ್ಲಿ ಹೆಸರುಗಳು ಡಿಲೀಟ್ ಆಗಿದೆ ಅಂತ ಆರೋಪಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಇಲ್ಲೇ ವೋಟ್ ಹಾಕ್ತಿದ್ವಿ, ಆದ್ರೆ ಈ ಬಾರಿ ಡಿಲೀಟ್ ಆಗಿದೆ ಅಂತ ಕಿಡಿಕಾರ್ತಿದ್ದಾರೆ. ನಾವ್ ಯಾವಾಗ್ಲೂ ಬಂದು ಇಲ್ಲೇ ವೋಟ್ ಹಾಕ್ತಿದ್ದಿದ್ದು, ಆದ್ರೆ ಈ ಬಾರಿ ವೋಟ್ ಹಾಕಕ್ಕೆ ಅಂತ ಬಂದವ್ರದ್ದು ಒಬ್ರಿಬ್ರು ಕಥೆ ಅಲ್ಲ, ಸುಮಾರು 200ರಿಂದ 300 ಜನದ ಕಥೆ ಇದೇ ಆಗೋಗಿದೆ. ಹೆಸರೇ ಇಲ್ಲ. ಯಾಕೆ ಹೀಗಾಯ್ತು, ಏನ್ ಸಮಸ್ಯೆ ಆಯ್ತು? ಅಧಿಕಾರಿಗಳನ್ನ ಕೇಳ್ತಾ ಇದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. 200ರಿಂದ 300 ಜನದ ಹೆಸರು ಇಲ್ಲ ಅಂತಂದ್ರೆ, ಡಿಲೀಟ್ ಆಗಿದೆ ಅಂದ್ರೆ ಏನ್ ಅರ್ಥ? ಯಾರ್ದು ತಪ್ಪಿದು? ಈಗ 200ರಿಂದ 300 ಜನ ತಮ್ಮ ಹಕ್ಕನ್ನು ಚಲಾಯಿಸೋ ಹಾಗೆ ಇಲ್ಲ. ಹಾಗಿದ್ರೆ ಮತ್ತೆ ಇನ್ಯಾಕೆ ಎಲೆಕ್ಷನ್ ಬೇಕು? ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಮೋಸ ಆಗಿದೆ ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಒಬ್ಬರದ್ದು ಏನಾರ ಮಾತು ಬೇರೆ ರೀ, ಇವು ಏನಾರ ಆಗೈತೆ ನೋಡ್ರಿ. ಪರ್ಟಿಕ್ಯುಲರ್ ಈ ವಾರ್ಡ್ ನಾವು ಇಲ್ಲಿಂದ ಮಾತಾಡ್ಬೇಕು. वोटिंग नहीं क्या? हाँ, ये सब नहीं। ಸುಡು ಬಿಸಿಲಿನಲ್ಲಿಯೂ ಮತದಾರ ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ಇಲ್ಲಿ ಮತಗಟ್ಟೆ ಹತ್ರ ಆಗಮಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಕೆಲವೊಂದಿಷ್ಟು ಎಡವಟ್ಟುಗಳಾಗಿವೆ. ಇಲ್ಲಿ ಮತದಾರರ ಎಡವಟ್ಟು ಆಗಬೇಕು ಅಥವಾ ಮತದಾರರ ತಪ್ಪುಗಳು ಏನೋ ಗೊತ್ತಾಗ್ತಾ ಇಲ್ಲ. ಸುಮಾರು ಇಲ್ಲಿ ಅಂದ್ರೆ 200ರಿಂದ 300 ಜನರು ಇಲ್ಲಿ ಮತದಾನದಿಂದ ವಂಚಿತರಾಗಿದ್ದಾರೆ. ಇದು ಹುಬ್ಬಳ್ಳಿಯ ಇಲ್ಲಿರುವಂತಹ ಒಂದು ಪೆಂಡಾರಗಲ್ಲಿ. ಈ ಒಂದು ಪೆಂಡಾರಗಲ್ಲಿಯಲ್ಲಿ ಕಳೆದ 1 ವರ್ಷ ಹಿಂದಗಡೆ ಅಷ್ಟೇ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಇವರೆಲ್ಲರೂ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು. ಆದರೆ ಈಗ ಇಲ್ಲಿ ಅಂತಾರೆ ಮತಗಟ್ಟೆಗೆ ಬಂದು ಇಲ್ಲಿ ಅಂತಂದ್ರೆ ನೋಡ್ತಾರೆ, ಆ ದಾಖಲೆಗಳನ್ನು ನೋಡ್ತಾರೆ ಮತ್ತು ಇಲ್ಲಿರುವಂತಹ ಅಧಿಕಾರಿಗಳನ್ನ ಕೇಳ್ತಾರೆ. ಇವರು ಇಲ್ಲಿರುವಂತಹ ಎಲ್ಲರೂ ಸುಮಾರಿಂದ 200ರಿಂದ 300ಕ್ಕೂ ಹೆಚ್ಚು ಜನರನ್ನ ಇಲ್ಲಿ ಅಂತಾರೆ ಮತದಾರರ ಪಟ್ಟಿಯಿಂದ ಇಲ್ಲಿ ಹೊರಗಿಡ್ಲ ಅನ್ನೋದು ಇವರ ಆರೋಪ. ಏನ್ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಇವ್ರನ್ನ ನಾನು ಮಾತಾಡ್ತೀನಿ. ಸರ್, ಏನಾಗಿದೆ? ಈಗ ಹೋದ ವರ್ಷ ನಾವು MLC ಸೀಟಿಗೆ MLA ಇದಕ್ಕೆ ಹಾಕಿ ಬಂದಿದ್ದೆವು. ಅವಾಗಿತ್ತು ನಮ್ದು ಕಂಪ್ಯೂಟರ್ ಸಾಲಿ 49 ವಾರ್ಡ್ ನಮ್ದು 6 ನಂಬರ್ ಸಾಲಿಗೆ ಹಾಕಿ ಬಂದೇವಿ. ಈಗ ನೆಕ್ಸ್ಟ್ ಒಂದು 6 ತಿಂಗಳ ಹಿಂದೆ ವೆರಿಫಿಕೇಶನ್ ಕರೆದಿದ್ರು ಫೋನ್ ಮಾಡಿ ಸ್ಕೂಲ್ನಲ್ಲಿ. ನಾವು ಅಲ್ಲಿ ಹೋಗಿ ಫೋನ್ ಮಾಡಿದ್ರೆ ನಾವು ಹೋದೇವಿ. ಅಲ್ಲಿ ಹೋದ್ಮೇಲೆ ಎಲ್ಲ ವೆರಿಫಿಕೇಶನ್ ಮಾಡಿಸಿದ್ವಿ. ಈಗ ನಾವು 5 ಅಂತ ತಿಳ್ಕೊಂಡು ನಾವು ವೋಟರ್ ಐಡಿ ಹಾಕಿದ್ರೆ ಇದನ್ನ ನಮ್ದು ಲಿಸ್ಟಲ್ಲಿ ಹೆಸರಿಲ್ಲ. ನಮ್ಮ ಮನೆಯವ್ರದ್ದಿದೆ, ಮಗಳದಿದೆ, ಅದು ನಮ್ದಿಲ್ಲ. ಈಗ ಯಾರು ಚುನಾವಣೆ ನಿಂತಾರಲ್ರಿ ಅವ್ರೆಲ್ಲ ನಿಮ್ಮ ಮನೆ ಒಂದು ಲಿಸ್ಟ್ ಕೊಡ್ತಾರಲ್ಲ, ಲಿಸ್ಟಾಗೆಲ್ಲ ಇರ್ತದಲ್ಲ, ಐತಿ ಅದ್ರಾಗಿಲ್ಲ? ಲಿಸ್ಟಲ್ಲಿ ಅಲ್ಲಿ ಹೆಸರಿಲ್ಲ, ಅಲ್ಲಿ ಲಿಸ್ಟಲ್ಲಿ ಹೆಸರಿಲ್ಲ, ಅಲ್ಲಿ ಇಲ್ಲ, ಇಲ್ಲಿ ಇಲ್ಲ. ನಮ್ದು ಬಂದಿದ್ದು 49 ಕಮಲ್ಪೇಟೆ, ಅಲ್ಲಿ ಹೆಸರಿಲ್ಲ. ಅಲ್ಲಿ ನಮ್ಮ ಮನೆಯವ್ರದ್ದಿದೆ, ಆಜು ಬಾಜು ಈಗ ನಮ್ಮ ಮಗಳದಿದೆ, ಅದ ನಮ್ದಿಲ್ಲ. ವೋಟರ್ ಲಿಸ್ಟ್ ಅಲ್ಲಿ ಈಗ ಏನಾಗಬೇಕಂತೀರಿ ಸರ್? ಈಗ ವೋಟ್ ಹಾಕ್ಲಿಕ್ಕೆ ಅವಕಾಶ ಮಾಡ್ಕೋಬೇಕು. ಸರಿ, ಯಾಕಂದ್ರೆ ಒಂದು ಒಮ್ಮೆ ಇರ್ತೈತೆ ಮತದಾನ ಹಾಕೋದು, ಹಗಲೆಲ್ಲ ಇರಂಗಿಲ್ಲ. ಮತ್ತೆ ಇದೆಂತ ಈಗ ಇಂಥ ಎಡವಟ್ ಆದನ್ನ ನಾವು ಏನ್ ಮಾಡ್ಬೇಕು? ಅಧಿಕಾರಿಗಳು ಸರಿ ಮಾಡಿ ಎಲ್ಲ ಸರಿ ಮಾಡಿಸ್ಕೋಬೇಕು. ಕ್ರಮ ಏನೈತಿ ತಗೋಬೇಕು, ಕ್ರಮನ ಏನೈತಿ ತಗೋಬೇಕು ಅವರು. ಸರಿ ಅಮ್ಮಾರ, ಯಾವಾಗ ಗೊತ್ತಾಯ್ತು ನಿಮ್ಗೆ ವೋಟ್ ಡಿಲೀಟ್ ಆಗೈತಿ? ಇವತ್ತು ಆಗೈತ್ರಿ, ಹೋದ ವರ್ಷ ಹಾಕಿದ್ದೀರಿ, ಇವತ್ತಿಲ್ಲ ಡಿಲೀಟ್ ಅಂತ ಹೇಳಿದ್ರಿ. ಕೇಳಿರಿ ಏನಂತ ಹೇಳಿದ್ರ ಅಮ್ಮಾರ? ಇಲ್ಲಿ ಏನು ಹೇಳಿಲ್ರಿ ಅವ್ರ. ಕೇಳಿರಿ ಯಾಕೆ ಡಿಲೀಟ್ ಆಗೈತೆ ಅಂತ ಹೇಳಿ? ಹೇಳಿದ್ರಿ, ಅಲ್ಲಿ ಕಾರ್ಪೊರೇಷನ್ ಹೋಗ್ರಿ, ಅದ್ ಸರಿ ಮಾಡ್ಕೊಡ್ತಾರ ಅಂತ ಹೇಳಿ. ಸರಿ ಮೇಡಮ್. ಕಳೆದ 1 ವರ್ಷದ ಹಿಂದಷ್ಟೇ ನಾವು ಇಲ್ಲಿ ಅಂತಾರೆ ಮತವನ್ನ ಹಾಕಿದ್ವಿ, ಆದ್ರೆ ಈಗ ಏಕಾಏಕಿ ಇಲ್ಲಿ ಡಿಲೀಟ್ ಆಗಿದೆ. ಹೀಗಾಗಿ ನಮ್ಮ ಆಗ್ರಹವಿಷ್ಟೇ, ನಮಗೆ ಇಲ್ಲಿ ಅಂತಂದ್ರೆ ಮತದಾನದ ಹಕ್ಕನ್ನ ಇಲ್ಲಿ ಅಂದ್ರೆ ಮತ ಚಲಾಯಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಇಲ್ಲಿರುವಂತಹ ಮತದಾರರ ಮಾತು. TV5 ಹುಬ್ಬಳ್ಳಿ.